ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಅಧ್ಯಕ್ಷ ಹಾಗೂ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಿಜಗಿ ಅವರ ಹುಟ್ಟುಹಬ್ಬ ವಿಶೇಷ ರೀತಿಯಲ್ಲಿ ಆಚರಣೆ. ನಿಲಜಗಿ ಅವರ 55ನೇ ಹುಟ್ಟುಹಬ್ಬ 55 ವಸಂತ ಪೂರೈಸಿರುವ ಹಿನ್ನೆಲೆ ಇಂದು ಹುಕ್ಕೇರಿ ಹಿರೇಮಠದಲ್ಲಿ ಸರಳವಾಗಿ ಅರ್ಥಪೂರ್ಣವಾಗಿ 55 ದೀಪ ಹಚ್ಚುವ ಮೂಲಕ ಹುಟ್ಟುಹಬ್ಬ ಅದ್ದೂರಿ ಸರಳತೆಯಿಂದ ಆಚರಣೆ. ವೇಳೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಪಾಟೀಲ್ ಹಾಗೂ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಿಜಗಿ ಶ್ರೀಗಳ ಸತ್ಕಾರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಸಹಕಾರಿ ಶಿಕ್ಷಣ ಆಧ್ಯಾತ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಾಗೂ ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡು ಈ ಮಹಾನ್ ಸಾಧಕನ 55ನೇ ಹುಟ್ಟುಹಬ್ಬ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು ಎಂಬ ಉದಾಹರಣೆ ಈ ಮಹಾವೀರ್ ದಾದಾ ಅಂತ ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಬಂದವರು. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಮಹಾವೀರ್ ನಿಲಿಜಗಿ ಸಾಧನೆಯ ಮೆಟ್ಟಲೇರುತ್ತಾ ಇಂದು ಸಹಕಾರ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ರಂಗದಲ್ಲಿ ಅದರಲ್ಲೂ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಹಾವೀರ್ ನಿಲಿಜಗಿ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. 55ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಈ 55 ವರ್ಷ ಪೂರೈಸಿ ಇವತ್ತು 55 ದೀಪಗಳನ್ನು ಹಿರೇಮಠದಲ್ಲಿ ಹಚ್ಚಿದ್ರಿ, ತಾವೇನು ಹೇಳ್ತೀರಿ? ವಿಶೇಷವಾಗಿ ಇಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಹುಕ್ಕೇರಿ ಹಿರೇಮಠದ ಒಂದು ಗುರುಶಾಂತೇಶ್ವರ ಅನುಗ್ರಹದಲ್ಲಿ ಹಾಗೂ ಅವರ ಆಶೀರ್ವಾದದಿಂದ ನನ್ನ ಆತ್ಮೀಯ ಪರಮ ಗುರುಗಳು, ನನ್ನ ಮಾರ್ಗದರ್ಶರು ಹಾಗೂ ನನ್ನ ಎಲ್ಲ ಸಂಸ್ಥೆಗಳ ಮಾರ್ಗದರ್ಶರು ಆದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಒಂದು ಪಾದಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ಈ ಒಂದು ವಿಶೇಷವಾಗಿ ಈ ಹಿರೇಮಠದಲ್ಲಿ ಇಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ 55 ದೀಪಗಳಿಂದ ದೀಪ ಬೆಳಗಿಸುವ ಮುಖಾಂತರ ಒಂದು ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ಪೂಜ್ಯರ ಗುರುಶಾಂತೇಶ್ವರರ ಹಾಗೂ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದವರ ಮೇಲೆ, ನನ್ನೆಲ್ಲ ಸಂಸ್ಥೆಯ ಮೇಲೆ ಸದಾ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಹುಕ್ಕೇರಿ ನಗರದ ಮಹಾಜನತೆಗೂ ಕೂಡ ನನ್ನ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಎರಡು ಮಾತು. ಇವತ್ತು ಮಹಾವೀರ್ ನಿಲಿಜಗಿ ಅವರು 55ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳಷ್ಟು ಹುಕ್ಕೇರಿ ಸಾಧನೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೇನು ಹೇಳ್ತೀರಿ ಸರ್? ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸಿದಾಗ ದೇಶಾದ್ಯಂತ ಜಾತಿ, ಧರ್ಮ, ಹಲವಾರು ವಿಚಾರಗಳಲ್ಲಿ ಜನ ರೋಷ್ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಮಹಾವೀರ್ ನಿಲಿಜಗಿ ಅವರು ಯಾವುದೇ ಜಾತಿ ಧರ್ಮ ಅನ್ನದೇ ಮಾನವ ಧರ್ಮ ಒಂದೇ ಅಂತಕ್ಕಂಥ ಮನೋಭಾವನೆಯಿಂದ ಹಾಗೂ ಸಂಸ್ಕಾರಯುತವಾಗಿ ಈ ಸಮಾಜದಲ್ಲಿ, ಈ ದೇಶದಲ್ಲಿ ಎಲ್ಲ ಜನ ಬದುಕಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಇವತ್ತು ಶ್ರೀ ಗುರು ಶಾಂತೇಶ್ವರ ಸನ್ನಿಧಾನಕ್ಕೆ ಬಂದು ಶತಸ್ಥಳ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದನ ಪಡೆದುಕೊಂಡಿದ್ದಾರೆ. ಅವರು ಮಾಡ್ತಕ್ಕಂಥ ಕಾರ್ಯ, ಅವ್ರು ಮಾಡ್ತಕ್ಕಂಥ ಕಾಯಕ ಸಮಾಜಕ್ಕೆ ಅತಿ ಒಂದು ಒಳ್ಳೆಯದಾಗಿರುತ್ತದೆ. ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ದಯಪಾಲಿಸಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಇನ್ನು ನಮ್ಮ ತಾಲೂಕಿಗೆ, ನಮ್ಮ ಹುಕ್ಕೇರಿ ನಗರಕ್ಕೆ ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಹಾಗೂ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಒಂದು ಅವರು ಸಾಧನೆ ಗೈಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, 55ನೇ ವರ್ಷ ವಸಂತಗಳನ್ನು ಇವತ್ತು ಅವರು ಪೂರೈಸಿ
56ನೇ ವರ್ಷಕ್ಕೆ ಅವರು ಕಾಲಿಡ್ತಾ ಇದ್ದಾರೆ. ಈ ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನ ದಯಪಾಲಿಸಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ. ಉದ್ಯೋಗ ಸಮೂಹದ ಅಧ್ಯಕ್ಷರು, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರು ಆಗಿರತಕ್ಕಂಥ ಮಹಾವೀರ್ ನಿಲಜಗಿಯವರು ಇವತ್ತು ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ 55ನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಬಹುಶಃ ಹುಟ್ಟುಹಬ್ಬ ಅಂತಂದ್ರೆ ಕೇಕನ್ನ ಕಟ್ ಮಾಡೋದು, ದೀಪವನ್ನ ಆರಿಸೋದು, ಇದು ವಿದೇಶಿಯ ಸಂಸ್ಕೃತಿ. ಅದಕ್ಕೆ ಇವತ್ತು ಅವರ ಮನೆತನ ಬಹಳ ಧಾರ್ಮಿಕವಾಗಿರುವಂತ ಮನೆತನ. ಅವರ ತಂದೆ ತಾಯಿ ವಿಶೇಷವಾಗಿ ಸಂಸ್ಕಾರವನ್ನು ನೀಡಿರುವುದು ಏನು ಅಂತಂದ್ರೆ, ಮೊದಲು ಧರ್ಮ, ನಂತರದಲ್ಲಿ ಉಳಿದಿದ್ದೆಲ್ಲವನ್ನ ಮಾಡಬೇಕು ಅನ್ನುವ ದೃಷ್ಟಿಕೋನ ಅವರ ಮನೆತನದಾಗಿದೆ. ಅದಕ್ಕಾಗಿ ಇವತ್ತು ಗುರುಶಾಂತೇಶ್ವರನ ಸಾನ್ನಿಧ್ಯದಲ್ಲಿ 55 ದೀಪವನ್ನ ಬೆಳಗಿಸಿ ಗುರುಶಾಂತೇಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿ ಒಟ್ಟುಗಳಿಗೆಲ್ಲರಿಗೂ ಕೂಡ ವಿಶೇಷವಾಗಿ ಸಿಹಿಯನ್ನ ನೀಡಿ ಅವರು ಆಚರಿಸಿಕೊಂಡಿದ್ದಾರೆ. ಈ ಮಾತನ್ನ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಎಷ್ಟೇ ಮುಂದುವರೆದ್ರೂ ನಮ್ಮ ಸಂಸ್ಕೃತಿಯನ್ನು ಮರಿಬಾರದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಂಸ್ಕೃತಿ. ಬಹಳಷ್ಟು ಜನ ಶಿಕ್ಷಣದಿಂದ ಮುಂದೆ ಹೋಗ್ತಾ ಇದ್ದಾರೆ, ಆದರೆ ಸಂಸ್ಕಾರದಿಂದ ಹಿಂದುಳಿತಾ ಇದ್ದಾರೆ. ಅಂದ್ರೆ ಮಹಾವೀರ್ ನಿಲಜಗಿ ಅವರು ಯಾವಾಗಲೂ ಮೊದಲು ಏನು ಅಂತಂದ್ರೆ ಧರ್ಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವವರು. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಅನುಗ್ರಹಿಸಲಿ. ಅವರ ಮಾಡುವ ಕಾರ್ಯಗಳೆಲ್ಲವೂ ಕೂಡ ಅದು ಯಶಸ್ವಿಯ ಹಾದಿಯನ್ನು ಹಿಡಿಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ ಗುರುಶಾಂತೇಶ್ವರರ ಸಾನ್ನಿಧ್ಯದಲ್ಲಿ ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೇವೆ. ಒಳ್ಳೇದಾಗ್ಲಿ. ಭದ್ರಂ ಕರ್ಣೇ